ಲೇಡಿ ಪ್ರೆಗ್ನೆಂಟ್ ಇದ್ದರೆ ಹೌ ಡು ಯು ಗೋ ವಿತ್ ದಟ್? ಪ್ರೆಗ್ನೆನ್ಸಿ ಇಲ್ಲ ಅಂದಾಗ ಮೆಷರ್ಸ್ ತೊಗೊಳೋದು ಸುಲಭ. ಪ್ರೆಗ್ನೆನ್ಸಿ ಇದ್ದಾಗ ವಿ ಹ್ಯಾವ್ ಟು ಬ್ಯಾಲೆನ್ಸ್ ಬೋತ್. ಅಕಸ್ಮಾತ್ ಏನಾದ್ರು ಫಾರಿನ್ ಬಾಡಿ ಯೂಸ್ ಮಾಡ್ತಾ ಇದ್ರೆ ಸೊ ಬಾಡಿ ವಿಲ್ ರಿಯಾಕ್ಟ್ ಟು ಎನಿ ಫಾರಿನ್ ಬಾಡಿ. ಇವತ್ತು ನಮ್ಮ ಮಹಿಳೆಯರು ಎಚ್ಚೆತ್ಕೊಂಡಿದ್ದಾರಾ? ಅವೇರ್ನೆಸ್ ಇಸ್ ರಿಯಲಿ ಗುಡ್. ಬಹಳಷ್ಟು ಎಲ್ಲ ಗೂಗಲ್ಗಳನ್ನ ನೋಡಿಕೊಂಡು ಬಹಳಷ್ಟು ತಪ್ಪು ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ಕೋತಿದ್ದಾರೆ. ತಮ್ಗೇನೋ ಆಗೋಗಿದೆ ಅಂತ ಹೆದರಿಕೆ ಪಡ್ಕೋತಿದ್ದಾರೆ. ಜನರಲ್ ಆಗಿ ಇರುವಂಥ ಇನ್ಫಾರ್ಮೇಷನ್ ಕೊಡುತ್ತೆ, ಅದು ನಿಮ್ಗೆ ಅಪ್ಲಿಕಬಲ್ ಆಗ್ಬೋದು, ಆಗದೇನೂ ಇರ್ಬೋದು. ಸೊ ಆ ಮಾಹಿತಿನ ತಲೆನಲ್ಲಿ ಇಟ್ಕೊಂಡು ನನಗೆಲ್ಲ ಆಗಿದೆ ಅಂತ ಅನ್ಕೊಳೋದು ಬೇಡ. ಆತ್ಮೀಯ ವೀಕ್ಷಕರೇ, ನಮಸ್ಕಾರ. ಹೊಸ ದಿಗಂತ ಡಿಜಿಟಲ್ ಚಾನೆಲ್ನ ನಿಮ್ಮ ಗೆಳತಿ ಡಾಕ್ಟರ್ ಪುಣ್ಯವತಿ ಕಾರ್ಯಕ್ರಮಕ್ಕೆ ಮೊದಲಿಗೆ ಡಾಕ್ಟರ್ನ ಸ್ವಾಗತ ಕೋರೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇವಾಗ ಫಸ್ಟ್ ಸ್ಟೇಜಲ್ಲಿ ಕ್ಯಾನ್ಸರ್ ಅಂತ ನೀವು ಡಯಾಗ್ನೈಸ್ ಮಾಡ್ತೀರಿ. ಬಟ್ ಅಕಸ್ಮಾತ್ ಲೇಡಿ ಪ್ರೆಗ್ನೆಂಟ್ ಇದ್ದರೆ ಹೌ ಡು ಯು ಗೋ ವಿತ್ ದಟ್? ಪ್ರೀ ಕ್ಯಾನ್ಸರಸ್ ಅಂತ ಎಲ್ಲ ಇದ್ದಾಗ ಜನರಲಿ ಏನು ಅದನ್ನು ಟಚ್ ಮಾಡೋದಿಲ್ಲ. ಒಂದ್ಸರಿ ಡೆಲಿವರಿ ಆದ ನಂತರ ಅದನ್ನು ಅಡ್ರೆಸ್ ಮಾಡ್ತೀವಿ. ಯಾಕಂದರೆ ಅಲ್ಲಿ ನಾವು ಆ ಟೈಮ್ನಲ್ಲಿ ನಾವು ಡಿಸ್ಟರ್ಬ್ ಮಾಡಿದ್ರೆ ಅಥವಾ ಆಪ್ರೇಟ್ ಮಾಡಿದ್ರೆ ಅವರಿಗೆ ಪ್ರೆಗ್ನೆನ್ಸಿಗೆ ತೊಂದರೆ ಆಗ್ಬೋದು ಅನ್ನೋ ದೃಷ್ಟಿಯಿಂದ, ಮತ್ತು ಒಂದು ವೇಳೆ ಅವ್ರು ನಾರ್ಮಲ್ ಡೆಲಿವರಿ ಆಗಬೇಕಾಗತ್ತೆ, ಈ ಥರದ್ದೆಲ್ಲ ನಾವು ಮಾನಿಟ್ರ್ ಮಾಡಬೇಕಾಗತ್ತೆ. ಬಟ್ ಪ್ರೆಗ್ನೆನ್ಸಿ ಇಲ್ಲ ಅಂದಾಗ ಮೆಷರ್ಸ್ ತೊಗೊಳೋದು ಸುಲಭ. ಪ್ರೆಗ್ನೆನ್ಸಿ ಇದ್ದಾಗ ವಿ ಹ್ಯಾವ್ ಟು ಬ್ಯಾಲೆನ್ಸ್ ಬೋತ್. ಓನ್ಲಿ ಥಿಂಗ್ ಏನಂದರೆ ಬೇರೆ ಅವರಿಗೆ ಇಮ್ಯುನಿಟಿ, ಯಾಕಂದರೆ ಪ್ರೆಗ್ನೆನ್ಸಿ ಇಟ್ ಸೆಲ್ಫ್ ಈಸ್ ಇಮ್ಯುನೋ ಕಾಂಪ್ರಮೈಸ್ ಕಂಡೀಷನ್ಸ್ ಇರುತ್ತೆ, ಇಮ್ಯುನಿಟಿ ಕಡಿಮೆ ಇರುತ್ತೆ. ಅದ್ರ ಜೊತೆಗೆ ಒಂದು ಪ್ರೀ ಕ್ಯಾನ್ಸರಸ್ ಕಂಡೀಷನ್ನು ಇದೆ ಅಂದಾಗ ಆ್ಯಡೆಡ್ ಪ್ರಾಬ್ಲಮ್. ಸೊ ಆವಾಗ ಕೇರ್ಫುಲ್ಲಾಗಿ ಪ್ರೆಗ್ನೆನ್ಸಿ ಮ್ಯಾನೇಜ್ ಮಾಡಿಕೊಂಡು ಅವ್ರ ಇಮ್ಯುನಿಟಿ ಚೆನ್ನಾಗಿರೋ ಮೇಂಟೈನ್ ಮಾಡಿಕೊಂಡು ಡೆಲಿವರ್ ಆಗಿದ ತಕ್ಷಣವೇ ನಾವು ಇದನ್ನು ಅಡ್ರೆಸ್ ಮಾಡಬೇಕಾಗತ್ತೆ. ಇಟ್ಸ್ ಅ ವೆರಿ ರಿಸ್ಕಿ. ಡೆಫಿನೆಟ್ಲಿ. ಅಕಸ್ಮಾತ್ ಏನಾದ್ರು ಫಾರಿನ್ ಬಾಡಿ ಯೂಸ್ ಮಾಡ್ತಾ ಇದ್ರೆ ಲೈಕ್ IUDಗಳು ಅಥವಾ ಬೇರೆ ಇನ್ಯಾವುದೋ, ಈಸ್ ಇಟ್ ಲೀಡ್ಸ್ ಟು ಕ್ಯಾನ್ಸರ್ ಆರ್ ಇಟ್ಸ್ ಓಕೆ, ಇಟ್ಸ್ ಅ ಸೇಫ್? ಇಟ್ ಈಸ್ ನಾಟ್ ಲೈಕ್ ದಟ್. ಸಿ ಎನಿ ಫಾರಿನ್ ಬಾಡಿ ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಸೈಡ್ ಎಫೆಕ್ಟ್ಸ್. ಇವಾಗ ನಾವು ಒಂದು ಕಾಪರ್ಟಿ ಇನ್ಸರ್ಷನ್ ಮಾಡಿರ್ತೀವಿ ಅನ್ಕೊಳ್ಳಿ. ಸಿ ವಾಟ್ ಈಸ್ ಕಾಪರ್ಟಿ? ಇಟ್ಸ್ ನಾಟ್ ಜನರಲಿ ಪ್ರೆಸೆಂಟ್ ಇನ್ ಅವರ್ ಬಾಡಿ, ಇಟ್ ಈಸ್ ಸಮಥಿಂಗ್ ಫಾರಿನ್ ಬಾಡಿ ಓನ್ಲಿ. ಸೊ ಬಾಡಿ ವಿಲ್ ರಿಯಾಕ್ಟ್ ಟು ಎನಿ ಫಾರಿನ್ ಬಾಡಿ. ಸೊ ಆ ಥರನೇ ಇರುತ್ತೆ. ಚಾನ್ಸಸ್ ಆಫ್ ಇನ್ಫೆಕ್ಷನ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ದೇ ಮೈಟ್ ಗೆಟ್ ಮೋರ್ ಚಾನ್ಸಸ್ ಆಫ್ HPV ಇನ್ಫೆಕ್ಷನ್ ಅಂಥವ್ರಿಗೆ. ಸೊ ಆ ಥರ ಇದ್ದಾಗ ನಾವು ಏನು ಹೇಳಬೇಕು ಅಂದರೆ ಅವ್ರಿಗೆ ಹೈಜೀನ್ ಮೇಂಟೈನ್ ಮಾಡಲೇಬೇಕಾಗತ್ತೆ. ಆ್ಯಂಡ್ ಅದೇ ಏನು ಸೇಮ್ ಥಿಂಗ್, ಹೈಜೀನ್ ಮೇಂಟೈನ್ ಮಾಡಿ ಹೆಲ್ದಿ ಫುಡ್ ತೊಗೊಳ್ಳಿ, ಪರ್ಸನಲ್ ಹೈಜೀನ್ ತುಂಬಾ ಕೇರ್ಫುಲ್ ಆಗಿರಬೇಕಾಗತ್ತೆ. ಆ್ಯಂಡ್ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಆಗದೆ ಇರೋ ಥರ ದೇ ಹ್ಯಾವ್ ಟು ಮ್ಯಾನೇಜ್. ಬಟ್ ದೆರ್ ಆರ್ ಚಾನ್ಸಸ್ ಆಫ್ ಇನ್ಫೆಕ್ಷನ್ ಆಫ್ ಕೋರ್ಸ್. ಹಿಂದಿನ ಇದಕ್ಕೂ ಕಂಪೇರ್ ಮಾಡಿದ್ರೆ ಇವತ್ತು ನಮ್ಮ ಮಹಿಳೆಯರು ಎಚ್ಚೆತ್ಕೊಂಡಿದ್ದಾರಾ? ಸೋಷಿಯಲ್ ಮೀಡಿಯಾ ಇಸ್ ಸೋ ಆ್ಯಕ್ಟಿವ್. ಆಮೇಲೆ ಈಗ ಗ್ಲೋಬಲಿ ಕನೆಕ್ಟೆಡ್. ಇಟ್ಸ್ ನಾಟ್ ದಟ್ ಇಲ್ಲಿ ಬೆಂಗಳೂರು ಅಂತಲೇ ಅಲ್ಲ, ಯಾವ ಪ್ರಪಂಚದ ಯಾವ ಮೂಲೆಗೆ ಬೇಕಾದ್ರೂ ಯು ಕ್ಯಾನ್ ಗೆಟ್ ಕನೆಕ್ಟೆಡ್. ಅಷ್ಟು ಸೂಪರ್ ಫಾಸ್ಟಾಗಿರೋದ್ರಿಂದ. ಆ್ಯಂಡ್ ಎಜುಕೇಷನ್ ಸ್ಟ್ಯಾಂಡರ್ಡ್ಸ್ ಆರ್ ಬೆಟರ್, ಪೀಪಲ್ ಆರ್ ಇಂಟ್ರೆಸ್ಟೆಡ್ ಟು ನೋ ವಾಟ್ಸ್ ಹ್ಯಾಪ್ನಿಂಗ್ ಅರೌಂಡ್. ಇದೆಲ್ಲ ಇರೋದ್ರಿಂದ ಅಫ್ಕೋರ್ಸ್ ಇತ್ತೀಚಿನ ದಿನದಲ್ಲಿ ಅವೇರ್ನೆಸ್ ಬೆಟರ್ ಇದೆ. ದೇ ನೋ ವಾಟ್ ದೇ ವಾಂಟ್. ಆಮೇಲೆ ಬರ್ತಾರೆ ಈಗ ರೆಗ್ಯುಲರ್ ವೆಲ್ಯುಮನ್ ಹೆಲ್ತ್ ಚೆಕಪ್ಗೆ ಅಂತ ಸ್ಕ್ರೀನಿಂಗಿಗೆ ಬರ್ತಾ ಇದ್ದಾರೆ. ದ ಅವೇರ್ನೆಸ್ ಇಸ್ ರಿಯಲಿ ಗುಡ್. ಆಮೇಲೆ ಅವ್ರಿಗೆ ವ್ಯಾಕ್ಸಿನೇಷನ್ ಬಗ್ಗೆನೂ ಸುಮಾರು ಜನಕ್ಕೆ ಮಾಹಿತಿ ಇದೆ. ಸೊ ಆ ಥರ ನೋಡೋದಾದರೆ ಡೆಫಿನೆಟ್ಲಿ ಲಾಟ್ ಆಫ್ ಚೇಂಜಸ್. ಆಮೇಲೆ ಕ್ವಾಲಿಟಿ ಲೈಫ್ ಎಕ್ಸ್ಪೆಕ್ಟ್ ಮಾಡೋದ್ರಿಂದ ಸೊ ಎವ್ರಿಬಡಿ ವಾಂಟ್ಸ್ ಅ ಗುಡ್ ಲೈಫ್. ಎಷ್ಟು ವರ್ಷ ಇರ್ತೀವೋ ಅಷ್ಟು ವರ್ಷ ಚೆನ್ನಾಗಿರಬೇಕು ಅನ್ನೋದಿರುತ್ತೆ ಹೊರತು ಸಫರ್ ಮಾಡಬೇಕಂತ ಇಲ್ಲ. ಸೊ ಆ ಥರ ಇರೋದ್ರಿಂದ ಡೆಫಿನೆಟ್ಲಿ ಇಟ್ ಈಸ್ ಇಂಪ್ರೂವ್ಡ್ ಅ ಲಾಟ್. ಬಟ್ ಅಫ್ಕೋರ್ಸ್ ಇನ್ ರೂರಲ್ ಏರಿಯಾಸ್ ಮತ್ತು ಅಂಡರ್ ಸರ್ವ್ಡ್ ಏರಿಯಾಸ್ಗೆ ಇವತ್ತಿಗೂ ಸ್ವಲ್ಪ ಚಾಲೆಂಜೇ ಇದೆ ಈ ಥರದ್ದು ಮಾಹಿತಿನ ಅವ್ರಿಗೆ ತಲುಪಿಸೋ ಅಂಥದ್ದು. ಬಟ್ ಅಲ್ಲಿ ಸ್ವಲ್ಪ ಎಫರ್ಟ್ ಹಾಕಬೇಕಾಗತ್ತೆ. ಬಟ್ ಇವತ್ತಿನ ಹೆಲ್ತ್ ಕೇರ್ ಸಿಸ್ಟಮ್ ವ್ಯವಸ್ಥೆನಲ್ಲಿ ಡೋರ್ ಸ್ಟೆಪ್ಗೂ ಹೋಗಿ ಮಾಹಿತಿ ಕೊಡ್ತಾ ಇರುವಂಥದ್ದು ಆ್ಯಕ್ಟಿವಿಟೀಸ್ ಆಗ್ತಾಯಿದೆ. ಸೊ ಅದರಿಂದ ಅಲ್ಲೂ ಸಹ ಒಂದು ಹಂತದಲ್ಲಿ ಡೆವಲಪ್ಮೆಂಟ್ ಆಗಿದೆ ಈ ವಿಚಾರಣೆಯಲ್ಲಿ. ಸಿಟಿ ಏರಿಯಾದಲ್ಲಿ ಅಥವಾ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಂತೂ ಇಟ್ಸ್ ವೆರಿ ಗುಡ್ ಅವೇರ್ನೆಸ್ ಇಸ್. ಇದು ಫ್ಯಾಮಿಲಿ ಇದರಿಂದನೂ ಬರಬಹುದಾ ಈ ಕ್ಯಾನ್ಸರ್? ಲೈಕ್ ಇದು ಅನುವಂಶಿಕೆ ಅಂದರೆ ಸರ್ವಿಕಲ್ ಕ್ಯಾನ್ಸರೇ ಬರುತ್ತೆ ಅಂತ ಇಲ್ಲ. ಬಟ್ ಜನರಲಿ ಏನಾಗುತ್ತೆ ಅಂದರೆ ಯಾವುದೇ ಅನುವಂಶೀಯ ಕ್ಯಾನ್ಸರ್ ಅಂದರೆ ಅವ್ರ ಫ್ಯಾಮಿಲಿನಲ್ಲಿ ಅವ್ರ ಫೋರ್ ಫಾದರ್ಸ್ಗೆ ಯಾರಿಗಾದ್ರು ಇತ್ತು ಅಂತಂದರೆ ಜೆನೆಟಿಕಲಿ ದೇ ಮೈಟ್ ಗೆಟ್ ಚಾನ್ಸಸ್ ಆಫ್ ಕ್ಯಾನ್ಸರ್. ಈಗ ಒಂದು ಇನ್ನೂ ಕೇರ್ಫುಲ್ ಇರಬೇಕು. ಹೌದು, ಅವರು ರೆಗ್ಯುಲರ್ ಸ್ಕ್ರೀನಿಂಗ್ ಮಾಡಬೇಕು. ಇವಾಗ ಕೆಲವೆಲ್ಲ ಪ್ರಿವೆಂಟಬಲ್. ಈಗ ಸರ್ವಿಕಲ್ ಕ್ಯಾನ್ಸರ್ ಇಸ್ ಎ ಪ್ರಿವೆಂಟಬಲ್ ಕ್ಯಾನ್ಸರ್. ನಾಟ್ ಆಲ್ ಕ್ಯಾನ್ಸರ್ಸ್ ಆರ್ ಪ್ರಿವೆಂಟಬಲ್. ಸೊ ಅಟ್ಲೀಸ್ಟ್ they should come regularly for screening. That is very important. At least a very early stage or before even they develop cancer, we can alert them.
ಆ ಥರದ್ದು ಮಾಡ್ಬೋದು. ಒಂದು ಹೆದರಿಕೆ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ಬಹಳಷ್ಟು ಜನ ಈಗಂತೂ AI ಬಂದ್ಬಿಟ್ಟಿದೆ. ಹೌದು, ಬಹಳಷ್ಟು ಎಲ್ಲ ಗೂಗಲ್ಗಳನ್ನ ನೋಡ್ಕೊಂಡು ಬಹಳಷ್ಟು ತಪ್ಪು ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ಕೋತಿದ್ದಾರೆ, ತಮ್ಗೇನೋ ಆಗೋಗಿದೆ ಅಂತ ಹೆದರಿಕೆ ಪಟ್ಕೋತಿದ್ದಾರೆ. ದಯವಿಟ್ಟು ಅಂಥವ್ರಿಗೆಲ್ಲ ನೀವೊಂದು ಕಿವಿ ಮಾತು ಹೇಳ್ಬಿಡಿ ಇವತ್ತು. ಅಲ್ಲ, ಏನು ಗೂಗಲ್ ಮಾಹಿತಿ ಕೊಡ್ತಾ ಇರೋದು ತಪ್ಪು ಅನ್ನೋದಕ್ಕಿಂತ ನಿಮಗೆ ಏನು ಬೇಕೋ ಮಾಹಿತಿ ಅದು ಗೂಗಲ್ ಕೊಡೋಕ್ಕಾಗಲ್ಲ. ನಿಮಗೆ ಬೇಕಾಗಿರೋ ಮಾಹಿತಿ ನಿಮ್ಮ ವೈದ್ಯರೇ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ನಿಮ್ಮ ವೈದ್ಯರು ನಿಮಗೇನು ಪ್ರಾಬ್ಲಮ್ ಇದೆ ಅಂತ ಗೊತ್ತಿರುತ್ತೆ, ಆ ಪ್ರಾಬ್ಲಮ್ ಸರಿಯಾದ ಮಾಹಿತಿ ವೈದ್ಯರು ಕೊಡ್ತಾರೆ. ಆದರೆ ಗೂಗಲ್ ಇನ್ಫಾರ್ಮೇಷನ್ ಏನಾಗ್ತದೆ ಅಂದರೆ ಜನರಲಾಗಿ ಇರುವಂಥ ಇನ್ಫಾರ್ಮೇಷನ್ ಕೊಡುತ್ತೆ. ಅದು ನಿಮ್ಗೆ ಅಪ್ಲಿಕಬಲ್ ಆಗ್ಬೋದು, ಆಗದೇನೂ ಇರ್ಬೋದು. ಸೊ ಆ ಮಾಹಿತಿನ ತಲೆನಲ್ಲಿ ಇಟ್ಕೊಂಡು ನನಗೆಲ್ಲ ಆಗಿದೆ ಅಂತ ಅಂದ್ಕೊಳ್ಳೋದು ಬೇಡ. ಅದು ಒಂದು ಯಾಕಂದರೆ ಎಷ್ಟೋ ಸರಿ ನಾನು ನೋಡಿದ್ದೀನಿ, ಹೆಣ್ಮಕ್ಳು ತುಂಬ ಚಿಕ್ಕ ವಯಸ್ಸರು PCOD ಇರುತ್ತೆ, ಸೊ ನನ್ನ ಕ್ಯಾನ್ಸರ್ ಆಗಿಬಿಡುತ್ತೆ ಅಂತಲೂ ಬಂದು ಕೇಳಿರೋರು ಇದ್ದಾರೆ. ಸೊ ಅದನ್ನೆಲ್ಲ ತಿಳಿದಾಗ ಸೊ ಎಲ್ಲನೂ ಗೂಗಲಲ್ಲಿರೋದು ಎಲ್ಲನೂ ನಿಮ್ಗೆ ಅಪ್ಲಿಕಬಲ್ ಇರಲ್ಲ. ಸೊ ನಿಮಗೆ ಇಫ್ ಯು ವಾಂಟ್ ಅ ಪ್ರಾಪರ್ ಇನ್ಫಾರ್ಮೇಷನ್ ಯು ಹ್ಯಾವ್ ಟು ಕನ್ಸಲ್ಟ್ ಎ ಡಾಕ್ಟರ್ ಆ್ಯಂಡ್ ಟೇಕ್ ಅ ಕಸ್ಟಮೈಸ್ಡ್ ಇನ್ಫಾರ್ಮೇಷನ್ ರಿಲೇಟೆಡ್ ಟು ಯು. ಇವತ್ತು ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಡಾಕ್ಟರ್ ನಮಗೆ ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಥ್ಯಾಂಕ್ ಯು ಡಾಕ್ಟರ್. ಮುಂದೆ ಇನ್ನಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡ್ಕೊಳ್ಳೋದಿದೆ. ಇವತ್ತಿನ ಈ ಎಪಿಸೋಡನ್ನು ಇವತ್ತಿಲ್ಲಿ ಮುಗಿಸೋಣ. ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಿಮಗೆ ಏನಾದ್ರು ಪ್ರಶ್ನೆಗಳಿದ್ದಲ್ಲಿ ದಯವಿಟ್ಟು ಈ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಸಂಖ್ಯೆಗೆ ನೀವು ಕರೆ ಮಾಡಿ ನಿಮ್ಮ ಪ್ರಶ್ನೆಯನ್ನು ಕಳಿಸಬಹುದು ಅಥವಾ ಕೇಳಬಹುದು. ಅದಕ್ಕೆ ಉತ್ತರವನ್ನು ಖಂಡಿತವಾಗೂ ನಾವು ನಿಮಗೆ ತಲುಪಿಸುವಂಥ ಜವಾಬ್ದಾರಿಯನ್ನು ಹೊತ್ಕೊಳ್ತೀವಿ. ಹಾಗಾದರೆ ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.